ಗುಡ್ ಮಾರ್ನಿಂಗ್ ಸ್ನೇಹಿತರೆ. ದಿಸ್ ಇಸ್ ವಾಟ್ ವೆಲ್ಕಮ್ ಟು ಕ್ಯಾಂಪಿಂಗ್ ಲೈಫ್ ಅಥವಾ ಕ್ಯಾಂಪರ್ ವ್ಯಾನ್ ಲೈಫ್. ಒಳ್ಳೆ ನಿದ್ದೆ ರಾತ್ರಿ. ಈ ಥರ ಕ್ಯಾಂಪರ್ ವ್ಯಾನ್ ಇಲ್ಲಾಂದರೆ ಕ್ಯಾಂಪಿಂಗ್ ಲೈಫಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂತ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ವ್ಯೂ ಎಷ್ಟುವರೆಗೂ ನೋಡ್ತೀರಾ, ಕಣ್ಣು ಕಾಣಿಸೋ ಅಷ್ಟು ಹೊಲ ಫುಲ್ಲು ಗದ್ದೆ ಮಾಡಿದ್ದಾರೆ ರೀ. ನೋಡಿ ಹೇಗಿದೆ ವ್ಯೂ. ನೋಡಿ ಸ್ನೇಹಿತರೆ, ಇದೇ ಹೇಳ್ತಾ ಇರ್ತೀನಿ, ಇದೇ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋಂಥದ್ದು. ಇದೆಲ್ಲ ಪ್ರತಿದಿನ ಸಿಗಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡಿದ್ರೆ ಆಗಲ್ಲ. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಮನೆಯಿಂದ ಹೊರಗೆ ಬನ್ನಿ, ಈ ಥರ ಎಲ್ಲ ಟ್ರಾವೆಲ್ ಮಾಡಿ. ಈ ಎಕ್ಸ್ಪೀರಿಯನ್ಸ್ ನಿಮಗೆ ಲೈಫಲ್ಲಿ ಮತ್ತೆ ಸಿಗಲ್ಲ, ಅದನ್ನು ಮಾತ್ರ ಹೇಳ್ಬೋದು. ಸೊ ಇವಾಗ ಇಲ್ಲಿಂದ ನಾವು ಅಮೃತ್ಸರ್ಗೆ ಹೊರಡಬೇಕು. ಇವಾಗ ಫ್ರೆಶಪ್ ಆಗಿ ನಿಖಿಲ್ ಫ್ರೆಶಪ್ ಆಗಕ್ಕೆ ಹೋಗಿದ್ದಾರೆ ಆಲ್ರೆಡಿ. ಸೊ ನಾನಿವಾಗ ಫ್ರೆಶಪ್ ಆಗಿಬಿಟ್ಟು ಇಲ್ಲಿಂದ ಹೊರಡೋದು. ರಾತ್ರಿ ಫುಲ್ಲು ಮಳೆ ಬಂದಿತ್ತು ನೋಡಿ, ಇನ್ನೂ ಟೆಂಟ್ ಮೇಲೆಲ್ಲ ನೀರು ಹಾಗೆ ಇದೆ. ಇದನ್ನೆಲ್ಲ ಒದ್ರಿ ತುಂಬ್ಕೊಬೇಕು ಇವಾಗ. ವಾಘಾ ಬಾರ್ಡ್ರಲ್ಲಿ ನಡೆಯೋ ಐಕಾನಿಕ್ ಪೆರೇಡ್ ಶೋ ನೋಡಬೇಕು ಅಂತ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ತಡ ಮಾಡದೆ ನಾವು ಹೊರಟಿದ್ದು ಪಂಜಾಬ್ ಕಡೆಗೆ. ಸೀನಿಕ್ ಮತ್ತು ಸ್ಮೂತ್ ರೋಡ್ ಡ್ರೈವ್ನ ಎಂಜಾಯ್ ಮಾಡ್ತಾ ಎಕ್ಸ್ಪ್ರೆಸ್ ಹೈವೇಯಿಂದ ಎಕ್ಸಿಟ್ ಆಗಿ ಪಂಜಾಬ್ ಒಳಗೆ ಬಂದ ಕೂಡಲೇ ನಮಗೆ ನೋಡೋಕ್ಕೆ ಸಿಕ್ಕಿದ್ದು ಚಿಕ್ಕ ಚಿಕ್ಕ ಹಳ್ಳಿಗಳು, ಭತ್ತ ಬೆಳೆದಿರುವಂಥ ವಿಶಾಲವಾದ ಗದ್ದೆಗಳು, ಅದರ ಮಧ್ಯದಲ್ಲಿ ಕಟ್ಟಿರುವಂಥ ಒಂಟಿ ಮನೆಗಳು. ಎಲ್ಲಿವರೆಗೂ ನೋಡ್ತೀವೋ ಅಲ್ಲಿವರೆಗೂ ಕಾಣುವಂಥ ಹಚ್ಚ ಹಸಿರು ಗದ್ದೆಗಳು. ಒಂದು ಜಾಗದಲ್ಲಿ ನಿಲ್ಲಿಸಿ ಡ್ರೋನ್ ಹಾರಿಸ್ತಾ ಇರುವಾಗ ಒಬ್ಬರು ಅಂಕಲ್ ಬಂದು ಮಾತಾಡ್ಸಿದ್ರು. ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಸಿಗುವಂಥ ದೊಡ್ಡ ಅಡ್ವಾಂಟೇಜ್, ಗೊತ್ತಿಲ್ಲದ ಜಾಗಕ್ಕೆ ಹೋಗ್ತೀರಾ, ಗೊತ್ತಿಲ್ಲದ ಜನರನ್ನು ಮೀಟ್ ಮಾಡ್ತೀರಾ. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಗೊತ್ತಾಯಿತು ಅವರೇ ಆ ಜಾಗದ ಮಾಲೀಕರು ಅಂತ. ಪರ್ಮಿಷನ್ ಕೇಳಿದಿರ ಅವ್ರ ಜಾಗದಲ್ಲಿ ಹೋಗಿದ್ದಕ್ಕೆ ಏನಾದರೂ ಹೇಳ್ತಾರೇನೋ ಅಂತ ಅಂದ್ಕೊಂಡೆ. ಆದರೆ ಅವರು ನನ್ನ ಹೆಸರು, ಯಾವ ಊರು, ಎಲ್ಲಿಗೆ ಹೋಗ್ತಾ ಇರೋದು ಅಂತ ಕೇಳಿದ್ರು. ಆ ನಂತರ ಟೀ ಕುಡಿತೀರಾ, ಕುಡಿಯೋದಕ್ಕೆ ನೀರು ಬೇಕಾ, ಊಟ ಮಾಡ್ಕೊಂಡೋಗಿ ಅಂತ ಕೂಡ ಆಫರ್ ಮಾಡಿದ್ರು. ಕೇಳಿ ತುಂಬ ಖುಷಿಯಾಯಿತು. ಇಲ್ಲೆಲ್ಲ ಏನು ಜಮೀನುಗಳು ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ಒಂದೊಂದು ಮನೆಗಳಿದೆ. ಅವರು ಜಮೀನು ಮಾಡೋದಕ್ಕೋಸ್ಕರ ಅಂತಲೇ ಜಮೀನು ಹತ್ರ ಮನೆ ಕಟ್ಕೊಂಡಿದ್ದಾರಂತ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಅಂದರೆ ನೋಡಿ, ಈ ಭತ್ತ ನಾವು ಕೇಳಿದ್ವಿ, ಈ ಭತ್ತದ ನೋಡಿ ಹೇಗಿದೆ ತಳಿ ಅಂತೇಳಿ. ಸೊ ಇದು ದಪ್ಪ ಅಕ್ಕಿದಂತೆ, ಅಂದರೆ ನಾರ್ಮಲ್ ಅಕ್ಕಿ ಇದು. ಸೊ ಅವ್ರ ಪ್ರಕಾರದಲ್ಲಿ ದಪ್ಪ ಅಕ್ಕಿ ಅಂತ ಹೇಳ್ತಾರಂತೆ. ಸೊ ನಾರ್ಮಲ್ ಅಕ್ಕಿ ಇದು ನೋಡಿ ಇದೇ ಥರ ಬ್ರೀಡ್ ಕಾಣುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ನೋಡಿ, ಈ ಬ್ರೀಡು, ಇದು ಆ ಬ್ರೀಡ್ಗೂ ಈ ಬ್ರೀಡ್ಗೂ ಹೇಗೆ ಕಾಣಿಸುತ್ತೆ, ಕಂಪ್ಲೀಟ್ ಡಿಫ್ರೆಂಟ್ ಕಾಣಿಸುತ್ತೆ. ಬಟ್ ನೋಡಿ ಇದೊಂದು ಪಾರ್ಟ್ ಮಾತ್ರ ಹಾಕಿದ್ದಾರೆ ಅವರು, ಇಷ್ಟು ಮಾತ್ರ ಹಾಕಿದ್ದಾರೆ. ಇದು ಬಾಸುಮತಿ ರೈಸ್ ಅಂತ. ನೋಡಿ ಭತ್ತ ಹೇಗೆ ಕಾಣುತ್ತೆ, ಫುಲ್ಲು ಉದ್ದುದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದು. ಸೊ ಇದು ಬಂದು ಬಾಸುಮತಿದಂತೆ, ಇದು ಬಂದು ನಾರ್ಮಲ್ ಅಕ್ಕಿದು. ನಾರ್ಮಲ್ ಅಕ್ಕಿದ್ರಲ್ಲೂ ಭತ್ತ ಅದಷ್ಟು ಇದಿಲ್ಲ, ಲೆಂತ್ ಇಲ್ಲ, ಬಟ್ ನೋಡೋದಕ್ಕೆ ಈ ಥರ ಇರುತ್ತೆ ನೋಡಿ. ಈಗಷ್ಟೇ ಅಂಕಲ್ ಹತ್ರ ಮಾತಾಡ್ಕೊಂಬಂದ್ವಿ, ಬಟ್ ಇಲ್ಲೇ ನೋಡೋದಕ್ಕೆ ಸಿಕ್ತು. ಅವ್ರು ಹೇಳ್ತಾ ಇದ್ದಾರೆ ಅದನ್ನು ನೋಡಿ. ಇವರು ಒಣಹುಲ್ನೆಲ್ಲ ಈ ಥರ ಗೋಪುರ ಥರ ಮಾಡಿ ಒಣಹುಲ್ ಈ ಥರ ಹಾಕೊಂತಾರೆ, ರಾಶಿ ಕಟ್ಟಿಟ್ಕೊತಾರೆ. ನಮ್ಮ ಕಡೆ ಎಲ್ಲ ಮೆದೆ ಹಾಕ್ತೀವಲ್ಲ ಕರ್ನಾಟಕದಲ್ಲಿ, ಬಟ್ ಇಲ್ಲಿ ಟ್ರಯಾಂಗಲ್ ಥರ ಈ ಥರ ಹಾಕ್ಕೊಂತಾರೆ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಈ ಟ್ರಯಾಂಗಲಲ್ಲಿ ಇದು ಸಗಣಿ ಗೊಬ್ಬರ ಅವ್ರು ಹಾಕ್ಕೊಂಡಿರೋದು. ಬಣ್ಣಿ ತಟ್ಟಿ ಒಣಗ್ದಂಗೆಲ್ಲ ಅವ್ರು ಯೂಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಥರ ಸ್ಟೋರ್ ಮಾಡಿ ಇಟ್ಕೊತಾರೆ. ಹೊಲಗಳಿಗೆ ಗೊಬ್ಬರ ಥರ ಆಗುತ್ತೆ.
ಇಲ್ಲ ಅಂತ ಹೇಳಿದ್ರೆ ಮಾರ್ತಾರಂತೆ ಎಕ್ಸ್ಟ್ರಾ ಇದ್ರೆ. ಅಲ್ಲಿಂದ ನಾವು ಸೀದಾ ರೀಚ್ ಆಗಿದ್ದು ವಾಘಾ ಬಾರ್ಡ್ರಿಗೆ. ವಾಘಾ ಬಾರ್ಡರ್ ಇಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟರ್ ತೋರಿಸ್ತಾ ಇದೆ. ಆಲ್ರೆಡಿ ನಮ್ಮ ಇಂಡಿಯಾ ಫ್ಲಾಗ್ ಕಾಣ್ತಾ ಇದೆ. ಓ ರೀಚ್ಡ್. ಓ ಚೆಕಿಂಗ್ ಎಲ್ಲ ಇದೆ ಅನ್ಸುತ್ತೆ. ಸೂಪರ್ ದೆನ್. ಸ್ನೇಹಿತರೆ ನೋಡಿ, ಯಾವಾಗಲೂ ಇಂಡಿಯನ್ ಫ್ಲಾಗ್ ಈ ಕಡೆ ನಮ್ಮ ಅಂದರೆ ಇಂಡಿಯಾದಲ್ಲಿ ಆ ಕಡೆಯಲ್ಲಿ ಪಾಕಿಸ್ತಾನ್ ಫ್ಲಾಗ್ ಇರ್ತಿತ್ತು. ಬಟ್ ಈ ಸತಿ ಪಕ್ಕದಲ್ಲಿ ಒಂದು ಫ್ಲಾಗ್ ಇದೆ. ಅಂದರೆ ನಾನು ವಿಡಿಯೋಲಿ ನೋಡಿರೋದ್ರಲ್ಲಿ ಇರಲಿಲ್ಲ ಇದುವರೆಗೂ. ಬಟ್ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋಲು ನೋಡಿರಲಿಲ್ಲ, ಹಾಗೆ ಫೋಟೋಸಲ್ಲಿ ಕೂಡ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು. ಸೊ ಆರ್ಮಿಯವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನಿದು ಅಂತ, ಏನು ಫ್ಲಾಗು ಅಂತ ಅಂದ್ಬಿಟ್ಟು. ಸೊ ಇವಾಗ ನೋಡಿ, ಅಲ್ಲಿಂದ 2ನೇ ಫ್ಲಾಗ್ ನೋಡಿದ್ವಲ್ಲ, ಇಲ್ಲಿದೆ ನೋಡಿ ನನ್ನ ಹಿಂದೆಗಡೆ ಫುಲ್ಲು ಮೇಲ್ಗಡೆ. ಸೊ ಈ ಫ್ಲಾಗ್ ಬಂದು BSF ಅವ್ರದ್ದಂತೆ. ಅವ್ರದ್ದೇ ಓನ್ ಫ್ಲಾಗ್, ಅಂದರೆ ನಮ್ಮ BSF ರೆಪ್ರೆಸೆಂಟ್ ಮಾಡೋಂಥ ಫ್ಲಾಗ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಇಡೀ ಇಂಡಿಯಾದಲ್ಲಿ ಇದೇ ದೊಡ್ಡದಂತೆ, ಅಂದರೆ ಇದೇ ಅತಿ ದೊಡ್ಡದಾದ ಫ್ಲಾಗ್. ಸೊ ಇನ್ನೊಂದು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ನನ್ನ ಹಿಂದೆಗಡೆ ಇರೋವಂಥದ್ದು ನಮ್ಮ ಹೆಮ್ಮೆಯ ನಮ್ಮ ಭಾರತದ ಫ್ಲಾಗ್. ಬಟ್ ಇಲ್ಲೇನು ಅಂತ ಹೇಳಿದ್ರೆ ನಿಮಗೆ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಮುಂಚೆ ಪಾಕಿಸ್ತಾನವ್ರದ್ದು 371 or 372 ಸಮಥಿಂಗ್ ಇತ್ತಂತೆ ಫೀಟ್. ಅದಕ್ಕೆ ಈ ಸತಿ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ನಮ್ಮ ಭಾರತದವರು ಇದು 418 ಫೀಟ್ ಮಾಡಿದಾರಂತೆ. ಸೊ ಇದು ಟೋಟಲಿ ಇರೋದು 418 ಫೀಟ್. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ತುಂಬ ಒಂದು 80ರಿಂದ 100 ಅಡಿ ಉದ್ದ ಇರುತ್ತಂತೆ, ಅಷ್ಟು ದೊಡ್ಡದು. ಅದನ್ನು ಖರ್ಚು ಕೂಡ ತುಂಬ ಆಗುತ್ತೆ ಅಂತ ಹೇಳಿ ಫ್ಲ್ಯಾಗು ಮೇಲೆ ಹಾರಿಸ್ತಾ ಇರುವಾಗ ಪೋಲಲ್ಲಿ ಹಾರಿ ಹರಿದೋಗುತ್ತಂತೆ. ಇವಾಗ ನಮ್ಮದು ಕೂಡ ಎಷ್ಟೊಂದು ಇಂಡಿಪೆಂಡೆನ್ಸ್ ಡೇ ಆದಮೇಲೆ ಕೂಡ ಒಂದು ಫ್ಲ್ಯಾಗ್ ಹರಿದೋಗಿದೆ ಅಂತೆ, ಮತ್ತೆ ಚೇಂಜ್ ಮಾಡಿದ್ದಾರೆ. ನಮ್ಮ ಹತ್ರ ತುಂಬ ಫ್ಲ್ಯಾಗ್ ಇದೆ. ಬಟ್ ಅವ್ರ ಹತ್ರ ಫ್ಲ್ಯಾಗ್ಸ್ ಅಷ್ಟೊಂದು ಇಲ್ಲದೇ ಇರೋ ಕಾರಣ ಅವರು ಕೆಲವೊಮ್ಮೆ ಹಾರಿಸ್ತಾರಂತೆ, ಕೆಲವೊಮ್ಮೆ ಹಾರಿಸೋದಿಲ್ಲ. ಸೊ ಈ ಥರ ವಿಷಯ ಒಬ್ಬರು ಸರ್ ಹೇಳಿದ್ರು, ಆರ್ಮಿಯವರೇ. ನಮ್ಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಬಟ್ ಈ ಸತಿ ಇದು 418 ಫೀಟ್. ಈ ಸತಿ ಇಂಡಿಪೆಂಡೆನ್ಸ್ ಡೇಯಿಂದ 418 ಫೀಟ್ ಹಾಕಿದ್ದಾರೆ. ಮತ್ತು ಅದು ಇನ್ನೊಂದು ಫ್ಲ್ಯಾಗ್ ನೋಡಿದ್ರಲ್ಲ, BSF ಫ್ಲ್ಯಾಗ್. BSFದು ಕೂಡ ಫ್ಲ್ಯಾಗ್ ಇದೇ ಫಸ್ಟ್ ಟೈಮ್ ಅಂತ ಹಾರಿಸಿರೋದು. ಅದು August 15th ಆದಮೇಲಿಂದ BSF ಫ್ಲ್ಯಾಗ್ ಹಾರಿಸಿದ್ದಾರೆ. ಬಟ್ ಒಂದು ಖುಷಿ ವಿಷಯ ಅಂದರೆ, ಭಾರತದಲ್ಲೇ ಅತಿ ದೊಡ್ಡದಾದ ಫ್ಲ್ಯಾಗ್ ಮತ್ತು ತುಂಬ ಹೈಟಲ್ಲಿರುವಂಥ ಫ್ಲ್ಯಾಗ್ ಎರಡು, ಇಂಡಿಯನ್ ಫ್ಲ್ಯಾಗ್ ಮತ್ತು BSF ಫ್ಲ್ಯಾಗ್ ಎರಡೂ ಕೂಡ ಇಲ್ಲೇ ವಾಘಾ ಬಾರ್ಡರ್ ಹತ್ರ ನಮ್ಮ ಇಂಡಿಯಾ ಬಾರ್ಡ್ರಲ್ಲೇ ಇರೋದು. ಬಟ್ ಪಾಕಿಸ್ತಾನವ್ರದ್ದು ನಾವೇನು ಹೇಳೋದು ಬೇಕಾಗಿಲ್ಲ, ಈಗ ಅದರದ್ದು ವಿಷಯನೇ ಮಾತಾಡೋದಿಲ್ಲ. ಬಟ್ ನಮ್ಮದು ನಮಗೆ ಹೆಮ್ಮೆ, ನಾವು ಭಾರತದವ್ರು ಯಾರಿಗೂ ಕಡಿಮೆ. ಸೊ ಹಾಗಾಗಿ ಅವ್ರ ಫ್ಲ್ಯಾಗ್ಗಿಂತನೂ ತುಂಬ ಹೈಟಲ್ಲಿ ಮಾಡಿರುವಂಥದ್ದು ನೋಡಿ ಇವಾಗ. ಓ ಮೈ ಗಾಡ್, ಯೋಚನೆ ಮಾಡಿ. ಮತ್ತು ಅಲ್ಲಿ ಪಕ್ಕದಲ್ಲಿ ಫೆನ್ಸ್ಗಳು ಕಾಣ್ತಾ ಇರೋ ಹತ್ರ ಅಲ್ಲಿ ಒಂದು ಟ್ರೇಡ್ ಅಂತಲೂ ಮಾರ್ಕಿರುವಂಥದ್ದು ಡೋರ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಬಟ್ ಟೈಮ್ ಆದರೆ ಇಲ್ಲೇ ಪಕ್ಕದಲ್ಲಿ ಇದೆಯಂತೆ, ಅಲ್ಲೇ ಟ್ರೇಡಿಂಗ್ ನಡೆಯುವಂಥದ್ದು. ಸೊ ಅಲ್ಲೆಲ್ಲ ಪಾಕಿಸ್ತಾನದಿಂದ ಟ್ರಕ್ಸ್ ಬರೋದು ಹೋಗೋದು, ಇಲ್ಲ ನಮ್ಮ ಇಂಡಿಯಾ ಕಡೆಯಿಂದ ಬೇರೆ ಕಡೆ ಹೋಗುವಂಥದ್ದೆಲ್ಲ ಥ್ರೂ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ಗೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಆ ಕಡೆ ಥ್ರೂ ಹೋಗುತ್ತೆ. ಅಲ್ಲಿಗೆ ಹೋಗೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಬೇಕು. ನೋಡಿರಿ ಹೇಗಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಮಧ್ಯದಲ್ಲಿ ಪಾಕಿಸ್ತಾನದ ಫ್ಲ್ಯಾಗ್ ಆಡ್ತಿದೆಯಲ್ಲ, ಅದೇ ಟ್ರೇಡ್ ಅಂತಿರೋದು ಅಲ್ಲೇ. ಬಟ್ ಇಲ್ಲಿ ಒಳಗಡೆ ಬಂದರೆ ನಿಮಗೆ ಎಲ್ಲ ಸಿಗುತ್ತೆ ಶಾಪಲ್ಲಿ. ಇಲ್ಲಿ ನೀರಿಗೆ ತಿನ್ನೋದಕ್ಕೆ, ನೀರು ಕುಡಿಯೋದಕ್ಕೆ, ಜ್ಯೂಸು, ತಿಂಡಿಗಳು ಕೆಲವು ಲಿಮಿಟೆಡ್ ಮಾತ್ರ. ಮತ್ತು ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಬರ್ತಾರೋ ಮ್ಯೂಸಿಕಲ್ಲಿ ನನ್ನ ವಾಯ್ಸ್ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಇದುವರೆಗೂ ಪಾಕಿಸ್ತಾನವರು ಅವ್ರ ಫ್ಲ್ಯಾಗ್ ಹಾಕಿದಿಲ್ಲ. ಒಳಗಿಂದ ಈ ಥರ ಕಾಣಿಸುತ್ತೆ. ಇದು ಗೇಟ್, ಎರಡೂ ಬಾರ್ಡ್ರದ್ದು ಗೇಟ್.
ನಾವು ಹೋಗಿದ್ದ ದಿನ ಒಲಿಂಪಿಕ್ ಮೆಡಲಿಸ್ಟ್ ಮನು ಬಾಖೇರ್ ಮತ್ತು ಟಾಲಿವುಡ್ ಆ್ಯಕ್ಟ್ರೆಸ್ ಸಾಯಿ ಪಲ್ಲವಿ ಇಬ್ಬರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಇಲ್ಲಿ ನಡೆಯುವಂತಹ ಶೋ ಮತ್ತು ಫ್ಲ್ಯಾಗ್ ಸೆರೆಮನಿ ಬಗ್ಗೆ ಕೇಳಿದ್ದೆ, ವಿಡಿಯೋಸಲ್ಲಿ ಮಾತ್ರ ನೋಡಿದ್ದೆ. ಇದೇ ಮೊದಲ ಬಾರಿಗೆ ಲೈವ್ ಆಗಿ ನೋಡ್ತಾ ಇರೋದು ತುಂಬ ಎಕ್ಸೈಟಿಂಗ್ ಆಗಿತ್ತು. ನಮ್ಮ ಸೈನಿಕರು ಮತ್ತು ಪಾಕಿಸ್ತಾನವರು ಇಬ್ಬರು 45 ನಿಮಿಷ ಪರ್ಫಾರ್ಮ್ ಮಾಡ್ತಾರೆ. ನಮ್ಮ ಭಾರತದ ಸೈನಿಕರು ಪ್ರತಿ ಆ್ಯಕ್ಟನ್ನು ಪರ್ಫಾರ್ಮ್ ಮಾಡುವಾಗ ಅವರ ಪರ್ಫಾರ್ಮೆನ್ಸ್, ಜೋಶ್, ಎನರ್ಜಿ, ಅವರಲ್ಲಿರೋ ದೇಶಭಕ್ತಿನ ನೋಡಿ ಮೈ ರೋಮಾಂಚನ ಆಯಿತು. ದೊಡ್ಡವರು, ಚಿಕ್ಕವರು, ಯಾವ ಜಾತಿ ಭೇದ ಭಾವ ಇಲ್ಲದೆ ನಮ್ಮ ಭಾರತ ಮಾತೆಗೆ ಜೈಕಾರ ಹಾಕೋದು, ನಮ್ಮ ಸೈನಿಕರನ್ನು ಸಪೋರ್ಟ್ ಮಾಡೋದನ್ನು ನೋಡಿದ್ರೆ ಇದೇ ನಿಜವಾದ ದೇಶ ಪ್ರೇಮ ಅನ್ನೋದು ಅನುಭವ ಆಗುತ್ತೆ. ಪ್ರತಿದಿನ ಸಂಜೆ ಈ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಸನ್ಸೆಟ್ಗಿಂತ ಮುಂಚೆ ಎರಡೂ ದೇಶದ ಫ್ಲ್ಯಾಗನ್ನು ಇಳಿಸಿ ಈ ಶೋವನ್ನು ಎಂಡ್ ಮಾಡ್ತಾರೆ. ರಾತ್ರಿ ನಾವು ಅಮೃತ್ಸರಲ್ಲೇ ಉಳ್ಕೊಂಡು ಬೆಳಗ್ಗೆ ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮತ್ತು ಹೋಟೆಲ್ಗಳಿವೆ. ಲಸ್ಸಿ ಕುಡಿತಾ ಇದ್ದೀವಿ. ಪಂಜಾಬ್ ಬಂದು ಅದು ಗೋಲ್ಡನ್ ಟೆಂಪಲ್ ಹತ್ರ ಲಸ್ಸಿ ಕುಡಿದಿಲ್ಲ ಅಂದರೆ ಹೇಳಿ. ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಕ್ವಾಂಟಿಟಿಯನ್ನು ಚೆನ್ನಾಗಿ ಕೊಡ್ತಾರೆ. 50 ರೂಪಾಯಿಗೆ ಮೇಲ್ಗಡೆ ಮಲಾಯಿನೂ ಹಾಕ್ಕೊಡ್ತಾರೆ. ಮಲಾಯಿನ ಮಸಾಲ ಬರೋದು ಮಿಕ್ಸು, ಬಟ್ ಬೆಟ್ಟೆ ಥರ ಇದೆ, ಅದು ಚೆನ್ನಾಗಿದೆ. ನೀವು ಇಲ್ಲಿಗೆ ಬಂದಾಗ ಲಸ್ಸಿ ಕುಡಿಯೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಗೋಲ್ಡನ್ ಟೆಂಪಲ್ ಇದು ಸಿಖ್ ಧರ್ಮದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಯಾವಾಗಲೂ ತುಂಬ ಕ್ರೌಡ್ ಇರುತ್ತೆ. ನಾವು ಚಪ್ಪಲಿ ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡು ದರ್ಶನ ಮಾಡೋಕ್ಕೆ ಹೊರಟ್ವಿ. ಇಲ್ಲಿ ಎಲ್ಲರೂ ತಲೆಗೆ ಬಟ್ಟೆ ಕಟ್ಟೋದು ಗುರುದ್ವಾರಕ್ಕೆ ಕೊಡುವ ಗೌರವ. ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಪೂರ್ತಿ ದೇವಸ್ಥಾನನ ಚಿನ್ನದಿಂದ ಕವರ್ ಮಾಡಿದ್ದಾರೆ. ಸರೋವರದ ಮಧ್ಯದಲ್ಲಿರೋದು ಅದರ ಸೌಂದರ್ಯನ ಇನ್ನೂ ಹೆಚ್ಚಿಸುತ್ತೆ. ತುಂಬ ಜನ ಈ ಸರೋವರದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ಬಂದು ಒಂದ್ಸತಿ ಪ್ರೆಮಿಸಸ್ ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ಈ ಥರ ಇರುತ್ತೆ. ಹಿಂದೆಗಡೆದು ದ್ವಾರ. ಸರ್, ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಮಾಡೋ ಹಾಗಿಲ್ಲ, ಹಾಗಾಗಿ ಅದಕ್ಕೆ ಗೌರವ ಕೊಟ್ಟು ಹೆಚ್ಚಿಗೆ ವಿಡಿಯೋ ಮಾಡಿಲ್ಲ. ಇಲ್ಲಿ 24/7 ಊಟ ಪ್ರಸಾದ ಇದೆ. ಅದನ್ನು ಲಂಗರ್ ಅಂತ ಕರೀತಾರೆ. ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ.